ಬೇಡಿಕೆಗಳಿಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದೆ ಆರೋಗ್ಯ ಸಚಿವರಾಗಿರುವಂತಹ ಜೆ.ಪಿ. ನಡ್ಡಾ ಅವರಾಗಿರ್ಬೋದು ಅಥವಾ ಈಗಾಗಲೇ ಕೇಂದ್ರ ಸರ್ಕಾರ. ಇಂತಹ ಸಂದರ್ಭದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಮುಂಜಾಗ್ರತಾ ಕ್ರಮವಾಗಿ ದೆಹಲಿಯ 18 ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದ್ದು ಜಂತರ್ ಮಂತರ್ ಸುತ್ತ ಮೆಟ್ರೋ ಸಂಚಾರ ಇಲ್ಲ. ಕಾರಣ ಇವತ್ತು ವೀಕೆಂಡ್ ಬೇರೆ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನಾಕಾರರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಘಟನೆಗಳು ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿಯೇ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸಿಜೆಪಿ ಭಾರಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇವತ್ತು ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದ್ದು ರಾಜಧಾನಿಯ 18 ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಕಾರಣ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಭಾರಿ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕೂಡ ಬರುವಂತಹ ಸಾಧ್ಯತೆ ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಮಧ್ಯಾಹ್ನದವರೆಗೂ ಕೂಡ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು ಅನ್ನುವಂತಹ ಮೊದಲ ಬೇಡಿಕೆ ಈಡೇರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಇವತ್ತು ಕಾಯ್ತಾ ಇದ್ದಾರೆ. ಆದ್ರೆ ಒಂದು ವೇಳೆ ಅದಾಗಿಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆಯ ಸ್ವರೂಪವೇ ಬದಲಾಗುವ ಸಾಧ್ಯತೆ ಇದೆ. ನನ್ನ ಪ್ರಾಮಾಣಿಕತೆಗೆ ಯಾರ ಪ್ರಮಾಣ ಪತ್ರವೂ ಬೇಕಿಲ್ಲ ಅಂತ ಹೇಳಿ ತಮ್ಮ ವಿರುದ್ಧದ ಟೀಕಾಕಾರರಿಗೆ ಸೋನಂ ವಾಂಗ್ಚುಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕಾರಣ ನಿರಶನವನ್ನ ಕೈಬಿಟ್ರು. 26 ದಿನಗಳ ಹೋರಾಟದ ಬಳಿಕ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿದ್ರು. ಕಾರಣ ಕೇಂದ್ರ ಅವರ ಜೊತೆಗೆ ಮಾತುಕತೆ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂತಹ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ವಾಂಗ್ಚುಕ್ ಅವರು ತಮ್ಮ ನಿರಶನವನ್ನ ಕೈಬಿಟ್ರು. ಆದ್ರೆ ಆ ಒಂದು ವಿಚಾರವೇ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಬರುವ ಹಾಗಾಯಿತು. ವಾಂಗ್ಚುಕ್ ವಿರುದ್ಧ ಡೀಲ್ ಆರೋಪ ಕೇಳಿ ಬಂದಿತ್ತು. ಡೀಲ್ ಆರೋಪಗಳಿಗೆ ವಾಂಗ್ಚುಕ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 26 ದಿನ ಜೀವವನ್ನೇ ಪಣಕ್ಕಿಟ್ಟು ಸತ್ಯಾಗ್ರಹ ಮಾಡಿದ್ದೇನೆ, ನನ್ನ ಪ್ರಾಮಾಣಿಕತೆಗೆ ಇದಕ್ಕಿಂತ ಸಾಕ್ಷಿ ಬೇಕಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಸೋನಂ ವಾಂಗ್ಚುಕ್ ಅವರು. ಡೀಲ್ಗಾಗಿ 26 ದಿನ ಹಸುವಿನಿಂದ ಬಳಲ್ತಾರ. ನಿರಂತರ ಉಪವಾಸದಿಂದ 11 ಕೆಜಿ ತೂಕ ನಷ್ಟ ಆಗಿದೆ. ಮೆದುಳು ಇತರೆ ಅಂಗಾಂಗಗಳಿಗೆ ಶಾಶ್ವತವಾದ ಹಾನಿಯಾಗಿದೆ ಅಂತ ಹೇಳಿ ಎಕ್ಸ್ ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ ವಾಂಗ್ಚುಕ್. दोस्तों, ये वीडियो मैं थोड़ा दुख और थोड़ा हैरानी, थोड़ा गम और गुस्से के साथ बना रहा हूँ। अपने भाइयों और बहनों के छात्रों के लिए 26 दिन भूखा रहने के बाद, जिसमें कि मेरे 11 किलो शरीर खत्म हो चुका है, मसल्स चले गए हैं, ऑर्गन और दिमाग पर इरिवर्सिबल डैमेज लगभग होने के कागार पर पहुंचा है, और वो भी लद्दाख की कड़कती ठंड से दिल्ली की तपती धूप में बैठकर ये सब करने के बाद क्या मुझे किसी से कैरेक्टर सर्टिफिकेट लेनी होगी कि मेरा अनशन कितना पवित्र था? मैंने तोड़ा तो किसके हाथों तोड़ा, उसके हाथों क्यों तोड़ा, इसके हाथों क्यों नहीं तोड़ा, क्या डील हुआ, क्या सौदा हुआ, ये सब मुझे जवाब देना होगा। मैं कल से अब तरल लिक्विड फूड ले रहा हूँ, पी रहा हूँ, तो थोड़ी सी शरीर में जान आई है। बदकिस्मती से वो जान मुझे इसमें देनी पड़ रही है, दुख के साथ कह रहा हूँ। मगर सुबह से मुझे बहुत से लोग फ़ोन करके या पोस्ट दिखाकर कह रहे हैं कि आप पर बहुत सवाल उठाए जा रहे हैं, आपने इनसे क्यों अनशन तोड़वाया, केंद्रीय मंत्रियों से तोड़वाया, किसी और से क्यों नहीं तोड़वाया, क्या डील हुआ है, सौदा हुआ है, ये सब मुझे जवाब देना होगा। अगर सौदा करना ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸೀನಿಯರ್ ಆಂಕರ್ ಆಗಿರುವಂತಹ ಶರ್ಮಿತಾ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರ್ಮಿತಾ, ಈಗಾಗಲೇ 3 ಪ್ರಮುಖ ಬೇಡಿಕೆಗಳಲ್ಲಿ 2 ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿದೆ. ಆದ್ರೆ ಮೊದಲ ಬೇಡಿಕೆ ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಸೊ ಇವತ್ತು 12 ಗಂಟೆ ಒಳಗೆ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಆದ್ರೆ ಏನು ಆಗಬಹುದು ಅನ್ನುವ ಕುತೂಹಲ, ಮತ್ತೊಂದು ಕಡೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶಗಳು ಏನೇನು? ನವಿತಾ, ಇವತ್ತು ಮೇ 3ನೇ ತಾರೀಕು, ಈ ಹಿಂದೆ ನಾವು ನೋಡಿದ್ವಲ್ಲ, ನೀಟ್ ಎಕ್ಸಾಮ್ ಆಗಿತ್ತು, ಅದು ರದ್ದಾಗಿತ್ತು, ಪರಿಣಾಮಗಳನ್ನು ಗಮನಿಸ್ತಾ ಇದ್ವಿ. ಆ ಮೇ 3ನೇ ತಾರೀಕು ನಡೆದಂಥ ಎಕ್ಸಾಮ್ನ ಒಂದು ಕ್ಲೈಮ್ಯಾಕ್ಸ್ ಇವತ್ತು ಸಿಗುವಂಥ ನಿರೀಕ್ಷೆಗಳಿದೆ. ಕಾರಣ 12:30 ತನಕ ಕೇಂದ್ರ ಸರ್ಕಾರ ಟೈಮ್ ಕೇಳಿದೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕುರಿತಂತೆ ಆಂತರಿಕವಾಗಿ ನಾವು ಚರ್ಚೆಯನ್ನು ಮಾಡ್ತೀವಿ ಅಂತೇಳಿ. ಇನ್ನೊಂದು ಕಡೆ ಸಿಜೆಪಿ ಪಕ್ಷ ಇವಾಗ ಸಂಜೆವರೆಗೂ ನಾವು ಕಾದು ನೋಡ್ತೀವಿ ಕೇಂದ್ರ ಸರ್ಕಾರ ನಿರ್ಧಾರ ಏನು ಅಂದ್ರೆ. ಎಲ್ಲದಕ್ಕೂ ನಮಗೆ ಪರಿಹಾರ ಬೇಕು ಅಂತಂದ್ರೆ ನೀವೇನೇ ಕಾನೂನು ರೀತಿಯಲ್ಲಿ ಕ್ರಮಗಳು ಕೈಗೊಂಡ್ರು ನಮಗದು
ಫ್ಯೂಚರ್ ದೃಷ್ಟಿಯಿಂದ ಒಳ್ಳೇದೇ, ಇಲ್ಲ ಅಂತಲ್ಲ. ಎಟ್ ಪ್ರೆಸೆಂಟ್ ನಾವು ಕೇಳ್ತಿರೋದು ಈ ಹಿಂದೆ ಅಕ್ರಮ ಆಗಿದೆಯಲ್ಲ ನೀಟ್ ಎಕ್ಸಾಮ್ನಲ್ಲಿ, ಅದಕ್ಕೆಲ್ಲದಕ್ಕೂ ನಮ್ಗೆ ಈ ಕ್ಷಣ ಪರಿಹಾರ ಬೇಕು ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನಿನ್ನೆಯ ಬೆಳವಣಿಗೆನ ನಾವು ಫ್ಲಾಶ್ ಬ್ಯಾಕ್ ನೋಡ್ತಾ ಹೋಗೋದಾದ್ರೆ, ನಿನ್ನೆ ಒನ್ಸ್ ಅಗೇನ್ JP ನಡ್ಡಾ ಅವರು ಮತ್ತೆ ಜಿತೇಂದ್ರ ಸಿಂಗ್ ಅವರು ಕೇಂದ್ರ ಸಚಿವರ ಜೊತೆಯಲ್ಲಿ CJP ಪಕ್ಷದ ವಕ್ತಾರರು ಬಂದಿದ್ರು, ಸೌರವ್ ದಾಸ್ ಅವರು ಮತ್ತೆ ಆಶುತೋಷ್ ರಂಕಾ ಬಂದಿದ್ರು. ಮತ್ತದೇ ಬೇಡಿಕೆಯನ್ನು ಅವ್ರು ಇಟ್ಟಿದ್ದಾರೆ, ಸರ್ಕಾರ ಗಡುವನ್ನ ಕೊಟ್ಟು ಹೋಗಿದ್ದಾರೆ. ಸೊ ಇವತ್ತು ಅದ್ರ ಮೇಲೆ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳುವಂತ ಚಾನ್ಸಸ್ ಒಂದು ಭಾಗ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಈ ಕ್ಷಣದವರೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋ ಕುರಿತಂತೆ ಯಾವುದೇ ಆಲೋಚನೆಯಲ್ಲಿ ಇಲ್ಲ. ಕಾರಣ ಅಂದ್ರೆ ಇದೆಲ್ಲದರ ಹೊಣೆಗಾರಿಕೆಯನ್ನ ಒಬ್ಬರ ಮೇಲೆ ಹಾಕೋದಕ್ಕೆ ಕೇಂದ್ರ ಸರ್ಕಾರ ರೆಡಿ ಇಲ್ಲ ಅನ್ನೋ ಮಾಹಿತಿಗಳೂ ಸಿಕ್ಕಿದೆ. ಇನ್ನೊಂದು ಕಡೆ ರಾಜೀನಾಮೆ ಬೇಕು ಅಂತ ಪಟ್ಟು ಹಿಡಿದು ಕೂತಿರುವಂತಹ ವಿದ್ಯಾರ್ಥಿಗಳು ಮತ್ತು ವಿಪಕ್ಷಗಳು ಮಧ್ಯಾಹ್ನದ ನಂತರ ಬೆಳವಣಿಗೆ ಒಂದು ಭಾಗ. ಮತ್ತೆ ಜುಲೈ 20ನೇ ತಾರೀಕು ಏನು ಸಂಸತ್ ಚಲೋ ಅಂತೇಳಿ ಜಂತರ್ ಮಂತರ್ನಿಂದ ವಿದ್ಯಾರ್ಥಿಗಳು ಹೊರಟಿದ್ರು, ಅದರ ತನಿಖೆಯ ಒಂದಿಷ್ಟು ಪ್ರಾಥಮಿಕ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಅದರಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಏಕಾಏಕಿ ಬಂದ್ರು, ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು, ಹಿಂಸಾರೂಪ ಪಡ್ಕೊಳ್ತು, ಲಾಠಿ ಚಾರ್ಜ್ ಮಾಡಬೇಕಾಯ್ತು, ವಿದ್ಯಾರ್ಥಿಗಳ ಮೇಲೂ ಕೂಡ ಕೇಸನ್ನ ಹಾಕಿದ್ರು. ಸೊ ಆ ಕೇಸ್ ಹಿಂಪಡಿಬೇಕು ಅಂತ ಹೇಳಿ ವಿದ್ಯಾರ್ಥಿಗಳ ಆಗ್ರಹ ಆಗಿತ್ತು, ಅದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಆದ್ರೆ ಆ ಪ್ರತಿಭಟನೆಯಲ್ಲಿ ಅವತ್ತು ಸುಮಾರು 2,500 ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತ ವ್ಯಕ್ತಿಗಳು ಬಂದಿದ್ರು ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗಿದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಚಾಕು ಹಿಡ್ಕೊಂಡಂತ ಕೆಲವೊಂದು ವ್ಯಕ್ತಿಗಳು ಓಡಾಡಿದ್ರು, ಚಾಕು ಇರಿತ ಮಾಡಿದ್ದಾರೆ, ಪೊಲೀಸರಿಗೆ ಸುಮಾರು 100 ಜನಕ್ಕೆ ಗಾಯ ಆಗಿತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ಪ್ರತಿಭಟನೆಯ ಸ್ವರೂಪ ಬದಲಾವಣೆ ಮಾಡೋದಕ್ಕೆ ಅಥವಾ ಆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಅವರನ್ನ ಕರೆಸಲಾಗಿತ್ತ, ಯಾರು ಕರೆಸಿದ್ರು, ಯಾಕೆ ಅವರು ಬಂದ್ರು, ಸೊ ಈ ಬಗ್ಗೆ ಈಗ ತನಿಖೆ ಆರಂಭ ಆಗಿದೆ. ಇನ್ನೊಂದು ಕಡೆ ಈಗ ನರೇಂದ್ರ ಮೋದಿ ಅವರು ಮತ್ತೊಂದು ವಿಡಿಯೋವನ್ನ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ದಾರೆ. ಈಗ ಫಾಲೋವರ್ ಸಂಖ್ಯೆ ಜಾಸ್ತಿ ಆಯ್ತು, ಅದು ಒಂದು ಭಾಗ. ಬಟ್ ಅವರು ವಿಡಿಯೋ ಮಾಡಿದ ತಕ್ಷಣ ಅದನ್ನ 27 ಕೋಟಿ ವ್ಯೂಸ್ ಅದಕ್ಕೆ ಆಗಿದೆ, 1.5 ಮಿಲಿಯನ್ ಲೈಕ್ಸ್ ಅದಕ್ಕೆ ಆಗಿದೆ. ಮತ್ತೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇತ್ತು. ಅಂದ್ರೆ ಪರೀಕ್ಷಾ ನೀತಿಯಲ್ಲಿ ಸುಧಾರಣೆಗಳು ಆಗಬೇಕು ಫ್ಯೂಚರ್ ದೃಷ್ಟಿಯಿಂದ ಅಂತ ಕೇಳಿದ್ದಕ್ಕೆ ನರೇಂದ್ರ ಮೋದಿ ಅವರು ತಾವು ಹೇಳಿದಂತ ಎಕ್ಸ್ಪ್ಲನೇಷನ್ಗೆ ಕೆಲವೊಂದು ವಿದ್ಯಾರ್ಥಿಗಳು ಸರಿ ಇದೆ ಇವ್ರು ಮಾತಾಡ್ತಾ ಇರೋ ರೀತಿ ಅಂತ ಹೇಳ್ತಾ ಇದ್ರು, ಈ ಕ್ರಮಗಳು ಸರಿ ಇದೆ ಅಂತ ಒಪ್ಕೊಳ್ತಾ ಇದ್ರು. ಅದಕ್ಕೆ ಥ್ಯಾಂಕ್ಸ್ ಹೇಳುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಂದು ವಿಡಿಯೋನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದ್ ಕಡೆ ಅಕ್ರಮ ತಡೆಯುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಗಳನ್ನ ಇಡ್ತಾ ಇದೆ. ಅಂದ್ರೆ ಕಾನೂನು ರೀತಿಯಲ್ಲಿ ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗಿದೆ. ಆದ್ರೆ ನಮ್ಗೆ ಇದು ಬೇಕು, ಇಲ್ಲ ಅಂತಲ್ಲ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನೆಯ ಸ್ವರೂಪ ತೀವ್ರಗೊಳ್ತಿರೋದ್ರಿಂದ, ಎಸ್ಪೆಷಲಿ ಇವತ್ತು ಕ್ಲೈಮ್ಯಾಕ್ಸ್ ಡೇ ಅಂತಾನೆ ನಾನು ಆಗ್ಲೇ ಹೇಳ್ತಾ ಇದ್ದೆ. ಹಾಗಾಗಿ ಪೊಲೀಸರು ಕೂಡ ಸರ್ವಸನ್ನದ್ಧರಾಗಿದ್ದಾರೆ. ಮಧ್ಯಾಹ್ನ ನಂತರ ಏನ್ ಬೆಳವಣಿಗೆ ಆದ್ರೂ ಕೂಡ ಮೊನ್ನೆ ರೀತಿಯಲ್ಲಿ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ 18 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿದ್ದಾರೆ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ಗಳನ್ನ ಕೈಗೊಂಡಿದ್ದಾರೆ. ಮೊನ್ನೆ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಕ್ರಿಮಿನಲ್ ಹಿನ್ನೆಲೆಯುಳ್ಳಂತ ವ್ಯಕ್ತಿಗಳು ಬಂದ್ರೆ ಅದನ್ನು ತಡೆಯೋದಕ್ಕೂ ಕೂಡ ಪೊಲೀಸರು ಒಂದಿಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಕೇಂದ್ರ ಇನ್ನೂ ಕೂಡ ಕಾನೂನು ಚೌಕಟ್ಟನ್ನ ನಿರ್ಮಿಸುವಂತ ರೀತಿಯಲ್ಲಿ ಪ್ರಯತ್ನಗಳನ್ನ ಪಡ್ತಾ ಇದೆ. ಅದರ ಭಾಗವಾಗಿ ನೆನ್ನೆ ಏನು ಸಭೆಗಳನ್ನ ಮಾಡಲಾಗಿತ್ತು, ಅದರಲ್ಲಿ ನಿರ್ಧಾರಗಳನ್ನ ಕೈಗೊಂಡಿದ್ರು. ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ, ಪೇಪರ್ ಲೀಕ್ ಅಲ್ಲಿ ಯಾರೆಲ್ಲ ಕೈಗೊಳ್ತಾರೆ ಇನ್ ಫ್ಯೂಚರ್, ಸೊ ಅವರಿಗೆ 10 ವರ್ಷದ ತನಕ ಜೈಲು ಶಿಕ್ಷೆ, ಈ ಹಿಂದೆ 3 ರಿಂದ 5 ವರ್ಷ ಆಯಿತು, ಈ ಹಿಂದೆ 1 ಕೋಟಿ ದಂಡ ವಿಧಿಸಲಾಗ್ತಾ ಇತ್ತು. ಇನ್ನು ಮುಂದೆ ಅಂತಹ ಅಕ್ರಮಗಳಲ್ಲಿ ಪಾಲ್ಗೊಂಡ್ರೆ, ವೈಯಕ್ತಿಕವಾಗಿ ಅಥವಾ ಸಂಘಟಿತವಾಗಿ ಗ್ರೂಪ್ ಆಗಿ ಇಂತಹ ಕೃತ್ಯಗಳಲ್ಲಿ ಪಾಲ್ಗೊಂಡ್ರೆ ಅವರಿಗೆ 10 ಕೋಟಿ ತನಕ ದಂಡ ವಿಧಿಸುವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಅದೆಲ್ಲವೂ ಚರ್ಚೆಯಾಗಿದೆ. ಸೋಮವಾರ ಮಂಡನೆಯನ್ನ ಮಾಡಲಾಗುತ್ತೆ. ಬಿಲ್ ರೂಪವನ್ನ ಇದು ಪಡ್ಕೊಳ್ತಾ ಹೋಗುತ್ತೆ. ಥ್ಯಾಂಕ್ ಯು ಶರ್ಮಿತಾ ಶೆಟ್ಟಿ ಡೀಟೇಲ್ಸ್ಗೆ.